ಹಲೋ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇವತ್ತು ಗುರುವಾರದ ವ್ಲಾಗ್ ಆಗಿರುತ್ತೆ. ನಾನು ತಲೆಗೆ ಪ್ಯಾಕ್ ಹಾಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಏನೇನು ಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ. ನಾನು ಸ್ವಲ್ಪ ಕರ್ಬೇವಿನ ಸೊಪ್ಪು ತಗೊಂಡಿದ್ದೀನಿ. ಹಾಗೆ ವೈಟ್ ದಾಸವಾಳ ಹೂವು ತಗೊಂಡಿದ್ದೀನಿ 2. ಹಾಗೆ ಅದ್ರ ಎಲೆನೂ ಕೂಡ ತಗೊಂಡಿದ್ದೀನಿ ನಾನು. ಹಾಗೆ ಸ್ವಲ್ಪ ಮೆಂತ್ಯ ನಾನು ನೆನೆ ಹಾಕೊಂಡಿದ್ದೀನಿ ಬೆಳಗ್ಗೆನೆ. ಅದ್ರ ಜೊತೆಗೆ ಸ್ವಲ್ಪ ಹೆಸರು ಕಾಳು ಕೂಡ ನಾನು ನೆನೆ ಹಾಕೊಂಡಿದ್ದೀನಿ. ನಿಮಗೆ ದಾಸವಾಳದ ಹೂವು ವೈಟ್ ಸಿಗಲಿಲ್ಲ ಅಂತ ಅಂದರೆ ಕೆಂಪು ಹೂವನಾದ್ರೂ ಕೂಡ ತಗೋಬೋದು. ಆದರೆ ಕೆಂಪು ಹೂವಾಗಿನ್ನ ನಿಮಗೆ ಪೋಷಕಾಂಶ ಜಾಸ್ತಿ ನಿಮಗೆ ವೈಟ್ ಹೂವಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ನನಗೆ ಫ್ರೆಶ್ ಆಗಿರೋದು ಸಿಗಲಿಲ್ಲ. ಹಾಗೆ ಸ್ವಲ್ಪ ಬಾಡ್ಕೊಂಡಿದ್ರೂ ಪರವಾಗಿಲ್ಲ, ಉಪಯೋಗಿಸ್ಬೋದು. ನೋಡ್ಕೊಂಡು ಬಂದ್ರಿ ಅಲ್ವಾ? ನಿಮಗೆ ಗೊತ್ತಿರೋ ಹಾಗೆ ಮೆಂತ್ಯದ ಬಗ್ಗೆ ಏನು ಮಾತಾಡೋ ಹಾಗೆ ಇಲ್ಲ. ಯಾಕಂತಂದ್ರೆ ಮೆಂತ್ಯದಿಂದ ನಮಗೆ ಎಷ್ಟೆಲ್ಲ ಬೆನಿಫಿಟ್ ಇದೆ ಅನ್ನೋದು ಕೂಡ ನಿಮಗೂ ಚೆನ್ನಾಗಿ ಗೊತ್ತು. ಹಾಗೆ ಇದು ಏರ್ ಫಾಲ್ ಆಗಿರ್ಬೋದು ಅಥವಾ ಡ್ಯಾಂಡ್ರಫ್ ಆಗಿರ್ಬೋದು ನಿಮಗೆ ಸ್ವಲ್ಪ ಅವಾಯ್ಡ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಇದನ್ನ ವಾರಕ್ಕೆ ಒಂದ್ಸಲ ಹಚ್ಕೊಂತ ಬನ್ನಿ. ಅವಾಗ ರಿಸಲ್ಟು ನಿಮಗೆ ಗೊತ್ತಾಗುತ್ತೆ ಹೇಗೆ ಏನು ಅನ್ನೋದನ್ನ. ಬನ್ನಿ ಇವಾಗ ಅದಷ್ಟನ್ನು ನಾನು ರುಬ್ಕೊಂಡು ತಲೆಗೆ ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ನೋಡಿದ್ರಿ ಅಲ್ವಾ? ಈ ರೀತಿ ಫುಲ್ಲು ಪ್ಯಾಕ್ ಹಾಕ್ಬೇಕು. ಹೇರ್ ಕಾಣಿಸ್ಲೇಬಾರ್ದು, ಆ ರೀತಿ ಪ್ಯಾಕ್ ಹಾಕೋಬೇಕು. ನೋಡಿದ್ರಿ ಅಲ್ವಾ ಯಾವ ರೀತಿ ಹೇರ್ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಅಂತ. ಇದನ್ನ ಇವಾಗ 2 ಅವರ್ ಬಿಟ್ಟು ನಾನು ಸ್ನಾನ ಮಾಡ್ಕೊಂಡು ಬಂದು ತೋರಿಸ್ತೀನಿ ಮತ್ತೆ ನಿಮ್ಗೆ. ನೋಡಿ ಇವಾಗ ಸ್ನಾನ ಮಾಡ್ಕೊಂಡು ಬಂದೆ. ನಾನು ಒಂದು 3 ಗಂಟೆ ಟೈಮ್ ನೆನೆಸಿದ್ದೆ. ನೋಡಿ ಇನ್ನು ಹಾಗೆ ಒದ್ದೊದ್ದೇ ಇದೆ ಕೂದಲು, ಇನ್ನು ಒಣಗಿಲ್ಲ. ನೋಡ್ತಾ ಇರ್ಬೋದು. ಸ್ವಲ್ಪ ಹಾಗೆ ಮೆಂತ್ಯದಿಟ್ಟೆಲ್ಲ ಹಾಗೆ ಕೂದಲು ಅಂಟ್ಕೊಂಡಂಗಿದೆ. ಕೂದಲು ಸ್ವಲ್ಪ ಡ್ರೈ ಆದ್ರೆ ಅದೆಲ್ಲ ಉದ್ರೋಗ್ಬಿಡುತ್ತೆ. ನೋಡ್ತಾ ಇರ್ಬೋದು. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.